ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಅರ್ಜುನನ ಒಪ್ಪಿ ಅಪ್ಪೆ ಬಿಟ್ಲು ಭಾರ್ಗವಿ. ಹಾಗಾದ್ರೆ ಕಣ್ಣ ಮುಚ್ಚಾಲೆ ಆಟ ಶುರು ಆಗ್ತದೆ. JP ಪಾಟೀಲ್ ಮದುವೇರಿದೆ ಅಂತ ಅನ್ಕೊಂಡಿದ್ರೆ ಇಲ್ಲಿ ತುಂಬ ಕಿಲಾಡಿ ತಂದಲ್ಲಿ JP ಪಾಟೀಲ್ ಭಾರ್ಗವಿನೇ ಕೆಟ್ಟಾಗೆ ಬಿಡಿಸೋಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿರ್ಮಲಾ ಪಾಟೀಲ್ ತಾನೊಬ್ಳು ದೊಡ್ಡ ಶ್ರೀಮಂತೆ, ನಾವು ಎಷ್ಟೋ ಜನಕ್ಕೆ ಅನ್ನ ಹಾಕ್ತಿದ್ವಿ, ಭಿಕ್ಷೆ ಬೇಡಿ ಬಂದವ್ರಿಗೆ ಸಾವಿರಾರು ಕಂತೆ ನೋಟನ್ನೇ ದುಡ್ಡು ಕೊಡ್ತಾ ಇದ್ವಿ, ನಾವು ಹಾಗರ್ಬ ಶ್ರೀಮಂತರು, ಹಾಗೆ ಹೀಗೆ, ನಿನ್ನ ಲೆವೆಲ್ಲೇನು ನನ್ನ ಲೆವೆಲ್ಲೇನು ಅಂತೆಲ್ಲ ಬೃಂದ ಮುಂದೆ ಕೊಚ್ಕೋತಾರೆ. ಅಲ್ಲಿ ವಂದನಾ ಕೂಡ ಇದ್ದಾಳೆ. ಅದರ ನಡುವೆ ಪಾಪ ನಿರ್ಮಲಾ ಪಾಟೀಲ್ ಅವರ ಒಂದು ಜನ್ಮ ರಹಸ್ಯ ಬಟಾಬಯಲಾಗ್ತದೆ. ಅವರ ಜನ್ಮ ಜಾಲಾಡೋಕೆ ಅಂತಾನೆ ಅವರ ತಮ್ಮ ಶ್ರೀಮಂತ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಶ್ರೀಮಂತ ಎಂಟ್ರಿ ಕೊಡ್ತಿದ್ದಾಗೆ, ಅಯ್ಯೋ ಅಕ್ಕ ನೀವು ಎಷ್ಟೊತ್ತು ತೊಗೊಂಡು ವೆಲ್ಡಪ್ಪು ನೀರಲ್ಲಿ ಹೋಮ ಮಾಡಿದಾಗ ಆಗೋಯ್ತಲ್ಲ, ಬಂದ್ರಲ್ಲ ನಿಮ್ಮ ತಮ್ಮ ಶ್ರೀಮಂತ, ಮುಗೀತು ನಿಮ್ಮ ಕತೆ, ನಿಮ್ಮ ಮರ್ಯಾದೆಯ ಹರಾಜು ಅಂತ ಹೇಳ್ತಿದ್ದಾರೆ ಸಾಕ್ಷಿ. ಇದ್ದ ಕಡೆ ನಿರ್ಮಲಾ ಪಾಟೀಲ್ ಅವರು ನೀನು ಯಾಕೆ ಬಂದೆ ಅಂತ ಹೇಳ್ತಿದ್ದಾರೆ ತಮ್ಮಂಗೆ. ಅಯ್ಯೋ ಅಕ್ಕ, ನಾನು ನಿನ್ನ ತಮ್ಮ ಶ್ರೀಮಂತ ಬಂದರೆ ಈ ರೀತಿ ಮಾತಾಡ್ತಿದ್ಯಲ್ಲ ನೀನು, ಅಯ್ಯೋ ನನ್ನ ಅಕ್ಕನ ಎಷ್ಟು ವರ್ಷಗಳಾಯಿತು ನೋಡ್ಕೊಂಡು ಹೋಗೋಣ ಅಂತ ಬಂದೆ, ನೀನಂತೂ ಈ ಮನೆಗೆ ಬಂದ ಮೇಲೆ ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ಯಾ. ಆದರೆ ನಾವು ಮರೆಯೋಕ್ಕಾಗತ್ತಾ, ನನ್ನ ಅಕ್ಕನ ಮಕ್ಕಳನ್ನ ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಬಂದೆ ಅಂತಿದ್ದಾರೆ. ನೀವು ಯಾರ್ರೀ ಭಿಕ್ಷುಕರು, ನಮ್ಮತ್ತೆನ ಅಕ್ಕ ಅಂತ ಕರೀತಿದ್ರ ಅಂತ ಬೃಂದ ಹೇಳ್ತಿದ್ರೆ, ನಾನೇನು ಆ ರೀತಿ ಅನ್ನೋದು, ನಾನು ನಮ್ಮ ಅಕ್ಕನ ತಮ್ಮ, ಸ್ವಂತ ತಮ್ಮ ಗೊತ್ತಾ ಅಂತ ಹೇಳ್ತಿದ್ದಾರೆ. ಈ ಕಡೆ ವಂದನಾ ಮತ್ತು ಬೃಂದ ಇಬ್ಬರು ಕೂಡ ನಗಾಡ್ತಿದ್ದಾರೆ ಇವರನ್ನು ನೋಡಿದ್ದೆ. ಇಲ್ಲಿ ನಿರ್ಮಲಾ ಅವ್ರಿಗೆ ಅವಮಾನ ಆಗಿಬಿಡುತ್ತೆ. ತದನಂತರ ಇದು ನನ್ನ ಅಕ್ಕನಿಗೋಸ್ಕರ ನಾನು ತೊಗೊಂಡು ಬಂದಿರೋದು, ಅಕ್ಕ ತಗೋಕ ಬೂಟಿ ಎಷ್ಟು ಆಸೆ ಪಡ್ತದೆ ನೀನು, ತಗೋ ನಿನ್ಗೋಸ್ಕರ ತೊಗೊಂಡು ಬಂದಿದ್ದೀನಿ ಅಂತಿದ್ರೆ, ನಮ್ಮತ್ತೆ ಈಗ ಇದನ್ನೆಲ್ಲ ತಿನ್ನುವುದಿಲ್ಲ ಅಂತಲ್ಲ ಬೃಂದ ಬಿಲ್ಡಪ್ ಕೊಟ್ರಿ. ಏನು ನನ್ನ ಅಕ್ಕ ತಿನ್ನಲ್ವಾ, ಅಯ್ಯೋ ನನ್ನ ಅಕ್ಕ ಇದಕ್ಕೋಸ್ಕರ ಎಷ್ಟು ಓಡಿದಾಳೆ, ಎಷ್ಟು ಬಿದ್ದಿದ್ದಾಳೆ, ಕಳ್ಳಿ ಥರ ಎತ್ಕೊಂಡು ಬೇರೆ ಓಡಿದಾಳೆ, ಅಂಥದ್ರಲ್ಲಿ ನಮ್ಮ ಅಕ್ಕ ತಿನ್ನಲ್ಲ ಅಂದರೆ ಏನು, ನನ್ನ ಅಕ್ಕಂಗೆ ಇದು ಪ್ರಾಣ ಅಂತ ಹೇಳ್ತಿದ್ದಾರೆ ಶ್ರೀಮಂತ. ಅಯ್ಯೋ ಅತ್ತೆ ತಗೊಳ್ಳಿ ಅತ್ತೆ ತಿನ್ನಿ, ಇಷ್ಟಕ್ಕೋಸ್ಕರ ಅಷ್ಟೆಲ್ಲ ಒದ್ದಾಡಿದ್ರ ನೀವು, ಇವಾಗ ಇದನ್ನು ತಿಂದೇ ಬಿಡೋಕ್ಕಾಗುತ್ತಾ, ತಗೊಳ್ಳಿ ತಿನ್ನಿ ಅಂತ ಬೃಂದ ಕಾಲೆಳಿತಿದ್ದಾರೆ. ಈ ಕಡೆ ನೀನು ಕೊಟ್ಟಾಯ್ತಲ್ವಾ, ಈಗ ಮನೆಯಿಂದ ಹೊರಡ್ತಾ ಇರು ನೀನು ಇಲ್ಲಿಂದ ಅಂತ ನಿರ್ಮಲಾ ಪಾಟೀಲ್ ಅವರು ಹೇಳ್ತಿದ್ದಾರೆ. ಆದರೆ ಶ್ರೀಮಂತವ್ರು ಮಾತ್ರ, ಇಲ್ಲ ಅಕ್ಕ ನಾನು ಹೇಗೆ ಹೋಗೋಕ್ಕಾಗುತ್ತೆ, ಅಕ್ಕನ ನೋಡಿದ ಮಾತ್ರಕ್ಕೆ ಹೋಗ್ಬಿಡೋಕ್ಕಾಗತ್ತಾ, ನನ್ನ ಅಳಿಯಂದ್ರನ್ನ ನೋಡಿಕೊಂಡೇ ಹೋಗೋದು ನಾನು ಅಂತ ಹೇಳಿ ಪಟ್ಟಿಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಇತ್ತ ಕಡೆ ವಂದನಾನ ನೋಡಿದ್ದೆ ಕಳೆದು ಹೋಗ್ತಿದ್ದಾರೆ. ಯಪ್ಪ ಎಷ್ಟು ಸುಂದರಿ ಅಮ್ಮ ನೀನು, ಹಾಗೆ ಹೀಗೆ ಅಂತ. ಹೌದು ಯಾರು ನೀನು ಅಂತಿದ್ರೆ, ನಾನು ಮಿನಿಸ್ಟರ್ ಮಗಳು ಅಂತ ಹೇಳಿದಾಗ, ಮಿನಿಸ್ಟರ್ ಮಗಳ, ಅಯ್ಯೋ ದುಡ್ಡಿನ ಸುರಿಮಳೆನೇ ಆಗ್ತಿರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನು ನಿನ್ನ ಗಂಡ ಏನು ಮಾಡ್ತಾರೆ ಅಂದಾಗ, ನನಗಿನ್ನೂ ಮದುವೆ ಆಗಿಲ್ಲ ಅಂದ ತಕ್ಷಣ ಶ್ರೀಮಂತವರು ವಂದನಾ ಜೊತೆ ಕನಸನ್ನೇ ಕಾಣೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಇತ್ತ ಕಡೆ JP ಪಾಟೀಲ್, ಶಕ್ತಿ ಪ್ರಸಾದ್, ವಿಕ್ಕಿ ಮೂವಿನೂ ಕೂಡ ಫುಲ್ ಚಿಂತಾಕ್ರಾಂತರಾಗ್ಬಿಟ್ಟಿದ್ದಾರೆ. ಬಿಕಾಸ್ ಆ ಒಂದು ಅನಾಮಿಕ ಕರೆ ಎಲ್ಲರ ನೆತ್ರಿಯನ್ನು ಕೆಡಿಸದೆ ಅವ್ರು ಯಾರು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಶಕ್ತಿ ಪ್ರಸಾದ್ ಮುಂದಾಗಿದ್ರೆ, ಈ ಕಡೆ ವಿಕ್ಕಿ ಏನಪ್ಪ ಇದು, ಆ ರೀತು ಸಂಧ್ಯಾನ ಸಾಯಿಸಿ ಒಳ್ಳೇದು ಮಾಡಿದ್ಲು ಅಂತ ಅನ್ಕೊಂಡ್ರೆ, ಇದೇನಿದು ಬೇರೆದೇ ಕತೆ ಹೇಳ್ತಿದ್ಯಲ್ಲ, ಈ ಸಂಧ್ಯಾ ಸಾವು ಖಂಡಿತ ನನ್ನ ಕುತ್ತಿಗೆಗೆ ತರುತ್ತೆ ಅಂತ ಅನ್ನಿಸ್ತದೆ. ಎಲ್ಲ ಮುಗಿದ ಮೇಲೆ ಫಾರಿನ್ಗೆ ಹೋಗಿ ಒಂದಷ್ಟು ದಿನ ನೆಮ್ಮದಿಯಿಂದ ಕಾಲ ಕಳೆಯೋಣ ಅಂತ ಅನ್ಕೋತಿದ್ರೆ, ಯಾವುದಕ್ಕೂ ಕೂಡ ಅವಕಾಶನೇ ಸಿಗ್ತಿಲ್ವಲ್ಲ. ಇವರು ಮಾತಾಡ್ತಿರೋದನ್ನ ನೋಡ್ತಿದ್ರೆ ಖಂಡಿತ ನಾನು ಮತ್ತೆ ಜೈಲ್ಗೆ ಹೋಗೋದು ಗ್ಯಾರಂಟಿ ಅನ್ನಿಸ್ತದೆ, ಏನು ಮಾಡಲಿ ನಾನು ಅಂತ ವಿಕ್ಕಿ ತಲೆ ಕೆಡಿಸ್ಕೊಂಡಿದ್ದಾರೆ. ಅದೇ ಟೈಮ್ಗೆ ಅಮ್ಮ ಬರ್ತಾರೆ. ಏನು ವಿಕ್ಕಿ ಏನು ಯೋಚನೆ ಮಾಡ್ತಿದ್ಯಾ, ಏನಿರುತ್ತೆ ನಿನಗೆ ಯೋಚನೆ, ಪಾಪ ಮಕ್ಕಳು ಅಪ್ಪ ಅಮ್ಮನ ಸಾಲ ತೀರಿಸಬೇಕು, EMI ಕಟ್ಟಬೇಕು, ಲೋನ್ ಕಟ್ಟಬೇಕು ಅಂತೆಲ್ಲ ಜವಾಬ್ದಾರಿಯಿಂದಿರ್ತಾರೆ. ಆದರೆ ನಿನಗೆ ಯಾವುದೇ ರೀತಿ ಜವಾಬ್ದಾರಿ ಇಲ್ಲ, ನೀನು ದೊಡ್ಡ ಬೇಜವಾಬ್ದಾರಿ ಮನುಷ್ಯ. ನೀನು ಮಾಡಿದ ಕೆಲಸ ಸಂಧ್ಯಾನ ಕಾಟ ಕೊಟ್ಟು ಅವಳ ವಿಷಯದಲ್ಲಿ ಹೋಗಿ ಜೈಲಿಗೆ ಲಾಕ್ ಆಗೋ ಹಾಗೆ ಮಾಡಿದ್ದು, ನಮಗೆ ಕಷ್ಟ ಕೊಟ್ಟು, ಇದನ್ನು ಬಿಟ್ಟರೆ ಏನು ಮಾಡಿದ್ಯಾ ನೀನು ಅಂತ ಹೇಳ್ತಿದ್ದಾರೆ. ಜೊತೆಗೆ ರೀತುನ ಮದುವೆ ಮಾಡಿಸ್ತೀನಿ, ರೀತುನ ಜೊತೆನಾದರೂ ಚೆನ್ನಾಗಿರು ಜೀವನದಲ್ಲಿ ಅಂದಾಗ, ಏನು ನಿನ್ನ ಮದುವೆ ಮಾಡಿಸೋದು, ನಾನು ಬದುಕಿರ್ತೇನೋ ಇಲ್ವೋ ಅಂತಾನೆ ಗೊತ್ತಾಗ್ತಿಲ್ಲ, ಮಾಡ್ತಿರೋ ತಪ್ಪಿಗೆ ಜೈಲಿಗೆ ಹೋಗ್ಬಿಡ್ತೀನಿ ಅಂತ ಭಯ ಆಗ್ತದೆ, ನೀನೇನು ಮಾಡ್ಕೋತೀಯ, ನನ್ನ ಹಣೆ ಬರೋಕ್ಕಷ್ಟು ಯಾರೋ ಮಾಡಿ ತಪ್ಪಿಗೆ ನಾನು ತಲೆ ಕೊಡಬೇಕಾಗಿದೆ ಅಂತ ವಿಕ್ಕಿ ಕೂಡ ಹೇಳ್ತಿದ್ದಾರೆ. ಇತ್ತ ಕಡೆ ಏನಾಯಿತು ಅಂತದ್ದು, ನಾನು ಎಲ್ಲವನ್ನ ಕೂಡ ಸರಿಪಡಿಸ್ತೀನಿ ಅಂತ ಅಮ್ಮ ಹೇಳಿದ್ರೆ, ಹೌದೌದು ನಮ್ಮಪ್ಪ ಮಿನಿಸ್ಟ್ರು, ಅವನ ಕೈಲೇ ಆಗ್ತಿಲ್ಲ, JP ಪಾಟೀಲ್ ಅಂತ ದೊಡ್ಡ ಲಾಯರೇ ಏನು ಮಾಡೋದು ಅಂತ ತಲೆ ಚುಚ್ಕೋತಿದ್ದಾರೆ. ಇವ್ರ ಕಡೆ ಪೇಚಾಡ್ಕೊಂಡು ನಿಂತಿದ್ರೆ ನೀನು ಹೋಗಿ ಎಲ್ಲ ಸರಿ ಮಾಡಿಬಿಡ್ತೀಯ, ನನ್ನ ಹಣೆ ಬರ ಏನಾಗುತ್ತೆ ಅಂತಾನೆ ಭಯ ಆಗ್ತದೆ ಅಂತ ವಿಕ್ಕಿ ತಲೆ ಕೆಡಿಸ್ಕೊಂಡಿದ್ದಾರೆ. ತದನಂತರ ಇತ್ತ ಕಡೆ ಭಾರ್ಗವಿ
ಬಟ್ಟೆ ತೊಗೊಂಡು ಬರ್ತದ್ದಾಗೆ ಶ್ರೀಮಂತ ಅವ್ರಿಗೆ ಡ್ಯಾಶ್ ಹೊಡಿತಾರೆ. ಯಾರ್ರೀ ನೀವು ಅಂತ ಕೇಳ್ತಿದ್ರೆ, ನಾನು ಶ್ರೀಮಂತ ಅಂದಾಗ ನೀವು ಶ್ರೀಮಂತ ಆದರೆ ನಾನು ಸರ್ವಗುಣ ಸಂಪನ್ನೆ, ಯಾರ್ರೀ ನೀವು ಅಂತ ಕೇಳ್ತಿದ್ದಾರೆ ಭಾರ್ಗವಿ. ಈ ಕಡೆ ನಾನು ಶ್ರೀಮಂತ, ನಾನು ನಿರ್ಮಲಾ ಪಾಟೀಲ್ ಅವರ ತಮ್ಮ, ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ಅರ್ಜುನ್ ಹಿಂದೆಯಿಂದ ಬಂದಿದ್ದೆ ಮಾವನ ಒಂದು ಬಟ್ಟೆಗೆ ಐಸ್ ಆಗಿಬಿಡ್ತಾರೆ. ಅಯ್ಯೋ, ಜುರ್ಲಿ ಅಂದ್ಕೊಂಡು ಹೆದರ್ಕೊಂಡ್ಬಿಡ್ತಾರೆ. ನಂತರ ಐಸು ಮಾವ ಅಂತ ಹೇಳ್ತಿದ್ರೆ, ಅಯ್ಯೋ ಅಳಿಮಯ್ಯ, ನೀನು ಗೊತ್ತದಲ್ವ ನಂಗೆ ಜಿಲ್ಲೆ ಅಂದರೆ ಭಯ ಅಂತ, ಜಿಲ್ಲೆ ಅಂದ್ಕೊಂಡು ಎಷ್ಟೆಲ್ಲ ಹೆದರ್ಕೊಂಡ್ಬಿಟ್ಟೆ ಅಂತ ಹೇಳ್ತಿದ್ದಾರೆ. ಪರವಾಗಿಲ್ಲ ಮಾವ, ಎಷ್ಟು ದಿನ ಆಯಿತು ನಿನ್ನ ನೋಡಿ ಅಂದಾಗ ನಿನ್ನ ನೋಡಬೇಕು ಅಂತಲೇ ಬಂದೆ ಅಳಿಮಯ್ಯ ಅಂತ ಹಾಗೆ ಮಾಡ್ತಾರೆ. ಹೌದು, ಯಾರಿದು ಅಂದಾಗ ನಾನು ಹೆಂಡತಿ ಅಂತ ಹೇಳ್ತಿದ್ದಾರೆ. ನೀನು ಹೆಂಡ್ತಿನ? ಅಯ್ಯೋ, ಒಂದು ಕಡೆಯಿಂದ ಎಂಥ ದೇವತೆ ಥರ ಕಾಣಿದ್ರೆ ಮತ್ತೊಂದು ಕಡೆಯಿಂದ ಕಾಳಿ ಕಾಮ ಥರ ಕಾಣ್ತಿದ್ದಾರೆ ನೀನು ಹೆಂಡ್ತಿ. ಹೌದು, ನಿನ್ನ ಮಾವನ್ನೇ ಕರೀಲಿಲ್ವಲ್ಲ ನೀನು ಅಂದಾಗ, ಅಯ್ಯೋ ಮಾವ, ಪ್ರೀತಿಸಿ ಮದುವೆ ಆಗಿಬಿಟ್ಟೆ, ಕೇಳಿದೆ ಮದುವೆ ಆಗಿ ಮನೆ ಕರ್ಕೊಂಡು ಬಂದೆ, ಈಗ ತಾನೇ ಮನೆಯವರು ಎಲ್ಲರೂ ಕೂಡ ಒಪ್ಕೊಳ್ಳಿ ಅಂತ ಕಾಯ್ತಾ ಇದ್ದೀನಿ. ನಿನಗೆ ಹೇಳಿದೆ ಮದುವೆ ಆಗ್ತಿದ್ನ ಇಲ್ಲಿಂದ, ಇದೊಂದು ದೊಡ್ಡ ಕತೆ ಅಂತ ಹೇಳ್ತಿದ್ದಾರೆ. ಹೌದಾ, ಇನ್ನು ಮುಂದೆ ಏನು ಯೋಚನೆ ಮಾಡಬೇಡಿ, ನಾನು ಬಂದಿದ್ದೇನಲ್ವ, ಎಲ್ಲ ಕೂಡ ಸರಿಪಡಿಸ್ತೀನಿ ಅಂತ ಶ್ರೀಮಂತ್ ಅವರು ಹೇಳ್ತಾರೆ. ತದನಂತರ ಇಲ್ಲಿ ರೂಮಿಗೆ ಹೋಗ್ತಿದ್ದಾಗೆ ಭಾರ್ಗವಿಗೆ ಭಾರಿ ಸೀರೆಗಳು ಕಾಣಿಸ್ತದೆ. ಅರ್ಜುನ್ ಬಂದಿದ್ದೆ, ಇದನ್ನೆಲ್ಲ ನಾನೇ ತೊಗೊಂಡು ಬಂದದ್ದು, ಇದು ನಿಮಗೋಸ್ಕರ ಸ್ಪೆಷಲ್ ಸ್ಯಾರಿ, ನನ್ನ ಪ್ರೀತಿಯನ್ನು ಹೇಳ್ಕೊಂಡಾಗ ಈ ಸ್ಯಾರಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಏನೇನು ಆಗೋಯ್ತು ಅಂದಾಗ ಇವಾಗ ಕೊಡ್ಬೋದಲ್ವ, ಪ್ರೀತಿಯಿಂದನೇ ತಗೋತಾ ಇದ್ದೀನಿ ಅಂತ ಹೇಳಿ ಭಾರ್ಗವಿಯ ಒಂದು ಸೀರೆಯನ್ನು ಪ್ರೀತಿಯಿಂದನೇ ತಗೋತಾರೆ. ತುಂಬ ಚೆನ್ನಾಗಿದೆ ಪಾರ್ಥ ಅಂದಾಗ, ನೀವು ನನ್ನ ಪಾರ್ಥ ಅಂತ ಕರೆದ್ರ ಅಂದಾಗ, ಹೌದು ಪಾರ್ಥ ಅಂತಲೇ ಕರೆದೆ, ನೀವು ಏನು ಎಂತೂ ಎಲ್ಲವೂ ಕೂಡ ನನಗೆ ಗೊತ್ತಾಯಿತು, ಎಲ್ಲರೂ ಮಾತಾಡಿದ ಮಾತುಗಳಿಂದ ನಾನು ಕೂಡ ನಿಮ್ಮ ಮೇಲೆ ಡೌಟ್ ಪಟ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬೇಡಿ, ನಿಮ್ಮ ಪ್ರೀತಿ ಏನು ಅನ್ನೋದು ನಂಗೆ ಅರ್ಥ ಆಗಿದೆ ಅಂತ ಹೇಳಿ ತನ್ನ ಗಂಡನನ್ನ ಹಗ್ ಮಾಡ್ತಾರೆ. ಆ ಕಡೆ GP ಪಾಟೀಲ್ ಕೇಸ್ ಬಗ್ಗೆ ಎಲ್ಲ ಕೂಡ ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಿದ್ಯಾ ಅಲ್ವಾ ಶ್ಯಾಮ್ ಅಂದಾಗ, ಹೌದು ಯಾರು ಕೂಡ ಕೇಸ್ ಹಾಕಕ್ಕೆ ಹೋಗಿಲ್ಲ, ಭಾರ್ಗವಿ ಕೂಡ ಮನೇಲೇ ಇದ್ದಾಳೆ ಅಂತ ಹೇಳ್ತಿದ್ರೆ, ಸುಮ್ಮನೆ ಇರೋಕ್ಕಾಗೋದಿಲ್ಲ, ಮೌನ ತುಂಬಾನೇ ಡೇಂಜರ್ ಅಂತಾನೆ ಅನ್ಸುತ್ತೆ, ಅವಳು ಸೈಲೆಂಟ್ ಆಗಿದ್ದಾಳೆ ಅಂದ್ರೆ ಮತ್ತಿನ್ನೇನೋ ಮಾಡ್ತಿರಬಹುದು ಅಂತ GP ಪಾಟೀಲ್ ಹೇಳ್ತಿದ್ರೆ, ಬೃಂದ ಬಂದಿದ್ದೆ, ಆ ರೀತಿ ಏನಿಲ್ಲ ಮಾವ, ಅವಳು ನಮ್ಮ ಕಣ್ಮುಂದನೆ ಓಡಾಡ್ಕೊಂಡಿದ್ದಾಳೆ, ಆ ರೀತಿ ಏನನ್ನ ಕೂಡ ಮಾಡ್ತಿಲ್ಲ ಅಂತ ಇಲ್ಲ, ನನಗೂ ಕೂಡ ಅನಾಮಿಕೆಯಿಂದ ಕರೆ ಬಂದಿತ್ತು, ಅದನ್ನ ಭಾರ್ಗವಿನೇ ಮಾಡಿರ್ಬಹುದಲ್ವಾ ಅಂದಾಗ, ಇಲ್ಲ ಭಾರ್ಗವಿ ಆಗ ನನ್ನ ಕಣ್ಮುಂದನೆ ಓಡಾಡ್ತಿದ್ಲು, ಅವಳು ಮಾಡಿಲ್ಲ ಅಂತ ಬೃಂದ ಹೇಳಿದ್ರೆ, ಶ್ಯಾಮ ಅವಳು ಬೇರೆಯವ್ರ ಕೈಯಿಂದ ಮಾಡಿಸಿರೋ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ನಾನೇ ಹೋಗಿ ಈಗ ಡೈರೆಕ್ಟ್ ಆಗಿ ಅವಳನ್ನ ಪ್ರಶ್ನೆ ಮಾಡ್ತೀನಿ, ಖಂಡಿತವಾಗ್ಲೂ ಬಾಯಿ ಬಿಡ್ತಾಳೆ ಅಂತ ಬೃಂದ ಹೇಳಿದಾಗ, ಬೇಡ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋದು ಬೇಡ, ಅವಳು ಸೈಲೆಂಟ್ ಆಗಿದ್ದು ಮತ್ತಿನ್ನೇನೋ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತದೆ, ನೇರವಾಗಿ ಯುದ್ಧ ಸಾರು ಬದಲು ಕಣ್ಣ ಮುಚ್ಚಲೆ ಆಡ್ತಲೆ ಅವ್ರು ಯಾರು ಅನ್ನೋದನ್ನ ನಾವು ಕಂಡಿಡಬೇಕಾಗತ್ತೆ, ಆ ಭಾರ್ಗವಿ ಏನು ಅನ್ನೋದನ್ನ ಕಂಡುಹಿಡಬೇಕಾಗತ್ತೆ. ಮದವೇರಿದ ಆನೆಯನ್ನ ಪಳಗಿಸುವುದು ತುಂಬಾನೇ ಕಷ್ಟ, ಅದನ್ನ ತುಂಬಾ ಹುಷಾರಾಗಿ ಮಾಡಬೇಕಾಗತ್ತೆ ಅಂತ GP ಪಾಟೀಲ್ ಹೇಳ್ತಿದ್ದಾರೆ. ಹಾಗಿದ್ರೆ ಮದ ಏರು GP ಪಾಟೀಲ್ ಮದವನ್ನೇ ಏಳಿಸ್ತಾಳ ಭಾರ್ಗವಿ. ಕೊನೆಗೂ ಇಲ್ಲಿ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋ ಸತ್ಯವನ್ನ ತಿಳಿದಂತ ಭಾರ್ಗವಿ ಮನೆಗೆ ಪೊಲೀಸ್ ಅವರ ಕರೆಸದೆ ಅರೆಸ್ಟ್ ಮಾಡಿಸೇ ಬಿಡ್ತಾಳೆ ತಪ್ಪಿತಸ್ಥರನ್ನ. ಏನಾಗತ್ತೆ, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡೋದನ್ನ ಮರಿಬೇಡಿ.